ಜರ್ಮನಿಯಲ್ಲಿ ಎಲ್ಲಂದ್ರೂ ಅಲ್ಲಿ ಕಾರ್ ತೊಳೆದ್ರೆ ಸುಮಾರು 1 ಕೋಟಿ ರೂಪಾಯಿವರೆಗೂ ಫೈನ್ ಹಾಕ್ಬಹುದು. ಅದ್ಯಾವ್ ದೊಡ್ಡ ಮ್ಯಾಟ್ರು ಅಂತ ಕೇಳ್ತೀರಾ? ಜರ್ಮನಿಯಲ್ಲಿ ಸುಮಾರು ಎಲ್ಲಾ ಬೀದಿಗಳಲ್ಲಿರೋ ಚರಂಡಿಗಳನ್ನು ನದಿಗ್ ಜೋಡಿಸಿರ್ತಾರೆ. ಹಾಗಾಗಿ ಕಾರ್ನ ತಿಕ್ಬೇಕಾದ್ರೆ ಅದರಲ್ಲಿರೋ ಆಯಿಲ್, ಕೆಮಿಕಲ್ಸ್ ಎಲ್ಲ ಆಚೆ ಬಂದು ನದಿ ನೀರಿಗೆ ಸೇರ್ಕೊಳ್ಳುತ್ತೆ ಅಂತ ಈ ರೀತಿ ದಂಡ ಹಾಕ್ತಾರೆ. ಮಾಮೂಲಿಯಾಗಿ ರೋಡಲ್ಲಿ ತೊಳೆದ್ರೆ ಸುಮಾರು 2,500ರಿಂದ 10,000ವರೆಗೂ ವಿಧಿಸಬಹುದು. ಆದ್ರೆ 1 ಕೋಟಿ ದಂಡ ಯಾವಾಗ ಹಾಕ್ತಾರೆ ಅಂತ ಯೋಚನೆ ಮಾಡ್ತಿದೀರಾ? ಯಾವಾಗ ನೀವು ಡೈರೆಕ್ಟ್ ಆಗಿ ಮಣ್ಣಿನ ನೆಲದ ಮೇಲೆ ನಿಲ್ಲಿಸ್ಕೊಂಡು ಚರಂಡಿ ಇರೋ ಜಾಗದಲ್ಲಿ ತೊಳೆಯಕ್ ಸ್ಟಾರ್ಟ್ ಮಾಡಿದ್ರೆ ಅವಾಗ ನೀವು ಭೂಮಿ ಒಳಗೆ ಡೈರೆಕ್ಟ್ ಆಗಿ ಕೆಮಿಕಲ್ಸ್ ಬಿಡ್ತಾ ಇದ್ದೀರಾ, ಅಂತರ್ಜಲ ಮಾಲಿನ್ಯ ಮಾಡ್ತೀರಾ ಅಂತ ಹಾಕೊಂಡು ಫೈನ್ ಜಡಿತಾರೆ. ಇದರ ದಂಡ ಸುಮಾರು 50 ಲಕ್ಷದಿಂದ 1 ಕೋಟಿವರೆಗೂ ಇರುತ್ತೆ. ಕೆಲವು ಸತಿ ಜೈಲ್ಗೂ ಹೋಗ್ಬೇಕಾಗುತ್ತೆ. ಇಷ್ಟೆಲ್ಲ ದಂಡ ಕಟ್ಟೋ ಬದಲು ಈ ರೀತಿ ನಾವೇ ಈ ವಾಶ್ ಸೆಂಟರ್ ಗಳಲ್ಲಿ ಬಂದು ತೊಳ್ಕೊಂಡು ಹೋದ್ರೆ ಕಮ್ಮಿ ದುಡ್ಡಿಗೆ ಆಗುತ್ತೆ. ಇಲ್ಲ ಅಂತಂದ್ರೆ ಆಟೋಮೆಟಿಕ್ ಕಾರ್ ವಾಶ್ಗೂ ಸಹ ಹೋಗ್ಬೋದು. ಸುಮ್ನೆ ಕೂತ್ಕೊಂಡ್ರೆ ಸಾಕು, ಅದೇ ತೊಳ್ಳಿ ತಿಕ್ಕಿ ಎಲ್ಲ ಆಚೆ ಕಳ್ಸ್ಬಿಡುತ್ತೆ. ಸುಮಾರು 600ರಿಂದ 1,000 ರೂಪಾಯಲ್ಲಿ ಮುಗ್ದೋಗುತ್ತೆ. ಇಲ್ಲ ಅಂತ ಅಂದ್ರೆ ಲಕ್ಷ ಗಟ್ಲೆ ಫೈನ್ ಕಟ್ಬೇಕಾಗುತ್ತೆ. ಅದೇನ್ ಮಾಡ್ತೀರಾ ನಿಮಗ್ ಬಿಟ್ಟಿದ್ದು. ನಾನ್ ಯೋಚನೆ ಮಾಡ್ತಿದ್ದೆ ಬೆಂಗಳೂರಲ್ಲಿ ಇದೇ ರೂಲ್ ಏನಾದ್ರು ಬಂದ್ರೆ ಹೇಗಿರುತ್ತಪ್ಪ ಅಂತ. ಅಕಸ್ಮಾತ್ ಏನಾದ್ರು ಬಂದ್ರೆ ನಾನೇ ಐಡಿಯಾ ಕೊಟ್ಟಿದ್ದು ಅಂತ ಹೇಳಿ ನನಗ್ ಮಕ್ಕಳಿಗೆ ಬರ್ಬೇಡಿ. ನಾರಾಯಣ ನಾರಾಯಣ.